ಮಂಡಿ ನೋವು ಬರುತ್ತೆ, ಜಾಯಿಂಟ್ಸ್ ಪೇನ್ ಬರುತ್ತೆ. ಅದೇ ಗಾಳಿ ಹಿತವಾಗಿದ್ರೆ ಮೊಮೆಂಟಮ್ ಚೆನ್ನಾಗಿರುತ್ತೆ. ಅದೇ ಗಾಳಿ ಇನ್ನೂ ಜಾಸ್ತಿ ಆಯ್ತಂದ್ರೆ ಫಟ 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 ಹೊಡ್ಕೊಳ್ಳೋದು. ಅದು ಕೈ ಇರ್ಬೋದು, ಕಾಲು. ಕೆಲವರಿಗೆ ಟ್ರೆಮಸ್ ಬರುತ್ತಲ್ವಾ, ಆಕ್ಚುಲಿ ವಾತ ಜಾಸ್ತಿ ಇರುತ್ತೆ, ವಾಯು ಜಾಸ್ತಿ ಆಗಿದೆ. ಸೊ ವಾಯು ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಅದನ್ನ ಬ್ಯಾಲೆನ್ಸ್ ಆಗಿ. ಯಾಕೆ ಈ ಕಲರ್ದು ಆಗ್ಲಿ ಅಥವಾ ನಿಮ್ಗೆ ಈ ಅಕ್ಯುಪಂಚರ್ ಆಗ್ಲಿ ಏನ್ ಬ್ಯೂಟಿ ಗೊತ್ತಾ? ನಿಮ್ಗೆ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನೀವು ಯಾಕಂದ್ರೆ ನೀವೆಲ್ಲರಿಗೂ ಎಷ್ಟೋ ಜನ ಹೀಲರ್ಸ್ ಇಲ್ಲಿ ಇದೀರಿ, ನೀವು ತಿಳ್ಕೊಳ್ಳಿ. ನಿಮ್ಮ ಹತ್ರ ಬಂದು ಕೇಳ್ತಾರೆ, ನೀವ್ ಇದನ್ನ ಹಚ್ಚಿದ ಮೇಲೆ ಏನೋ ತೊಂದರೆ ಆಯ್ತು ಅಂತ. ಇಲ್ಲ ಇಲ್ಲ, ತೊಂದರೆಗಳಾಗಲ್ಲ ಇಲ್ಲಿ, ಓಕೆನಾ? ಯಾಕಂದ್ರೆ ಗ್ರಾಫ್ ಹೀಗಿರುತ್ತೆ, 5 ಎಲಿಮೆಂಟಿಂಗ್ ಗ್ರಾಫ್ಸ್ ಹೀಗಿರುತ್ತೆ. ನಮ್ಗೆ ಆಕ್ಚುಲಿ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಹೇಗಿರ್ಬೇಕು? ಸ್ಟ್ರೈಟ್ ಇರ್ಬೇಕು. ಸ್ಟ್ರೈಟ್ ಇಲ್ಲಿಂದ ಒಂದ ಕೆಳಗಡೆಗೆ ಇರುತ್ತೆ ನಮ್ಮ ಎಲಿಮೆಂಟ್, ಇಲ್ಲ ಮೇಲ್ಗಡೆ ಹೋಗಿರುತ್ತೆ. ನೀವು ಟ್ರೀಟ್ಮೆಂಟ್ ಮಾಡಿದಾಗ ಒಂದಾದ ಕೆಳಗಡೆ ಬಂದು ಆ ಲೈನಲ್ಲಿ ನಿಂತ್ಕೊಳ್ಳುತ್ತೆ, ಇಲ್ಲ ಇಲ್ಲಿಂದ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಜಾಸ್ತಿ ಕಡಿಮೆ ಆಗಲ್ಲ, ಯಾಕಂದ್ರೆ ನಮ್ಮ ದೇಹದಷ್ಟು ಇಂಟೆಲಿಜೆಂಟು ಯಾವುದೂ ಇಲ್ಲ. ನೀವು ಸೆಡೆಟ್ ಆದ್ರೂ ಮಾಡಿ, ಟೋನಿಫೈ ಆದ್ರೂ ಮಾಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳೋಗ್ತವೆ ದೇಹ. ಅದೇ ಅದ್ರ ಬ್ಯೂಟಿ. ನೀವು ನೀರು ಎಷ್ಟೇ ಕುಡಿತೀನಿ ಅಂತ ಹೇಳಿದ್ರು ಜಾಸ್ತಿ ಕುಡಿಯಕ್ ಆಗಲ್ಲ, ನಿಮ್ ದೇಹ ಒಪ್ಕೊಳ್ಳಲ್ಲ, ವಾಪಸ್